ದಸರಾ 2024ಕ್ಕೆ ಅಧಿಕೃತವಾಗಿ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಇವತ್ತು ಪ್ರಾರಂಭವಾಗಿದೆ. ಅಂಬಾರಿ ಹೊರುವಂತಹ ಅಭಿಮನ್ಯು ಮತ್ತು 8 ಆನೆಗಳು ಮೊನ್ನೆ ತಾನೇ ವೀರವಸಲಿಯಿಂದ ಬರಮಾಡಿಕೊಂಡಂಥದ್ದು ಇವತ್ತು ಅಧಿಕೃತವಾಗಿ ಅರಮನೆಯನ್ನು ಪ್ರವೇಶ ಮಾಡಿದೆ. ಇದರಿಂದಾಗಿ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ದಂಗಾಗಿದೆ. ಈ ವರ್ಷ ವಿಶೇಷವಾಗಿ ಮಳೆ ಬೆಳೆ ಹೆಚ್ಚಾಗಿರೋದ್ರಿಂದ ಮೈಸೂರು ದಸರಾ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ. ಅದರ ಜೊತೆಗೆ ಪ್ರಥಮ ಬಾರಿಗೆ ಏನು ದಸರಾದ ಸಂಪ್ರದಾಯದಂತೆ ನವರಾತ್ರಿಯ 9 ದಿನಗಳ ಮಾತ್ರ ನಾವು ದೀಪಾಲಂಕಾರ ಮಾಡ್ತಾ ಇದ್ದಂಥದ್ದು ಈ ಬಾರಿ 21 ದಿನಗಳ ದೀಪಾಲಂಕಾರ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ನವರಾತ್ರಿಯ ಎಲ್ಲ ಕಾರ್ಯಕ್ರಮಗಳು ಅದನ್ನು ಅರ್ಥಪೂರ್ಣವಾಗಿ ಮಾಡುವಂಥದ್ದಕ್ಕೆ ಉನ್ನತ ಮಟ್ಟದ ಸಮಿತಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಕಾರ್ಯಕಾರಿಣಿ ಸಮಿತಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈಗಾಗಲೇ ಆಗಿದೆ. ಸೊ ಇವತ್ತೇನು ಆನೆಗಳನ್ನ ನಾವು ಬರಮಾಡಿಕೊಂಡಿದ್ದೇವೆ, ಅನೇಕ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಈ ದಸರಾದಲ್ಲಿ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯವನ್ನು ಆಗಬೇಕು ಅನ್ನೋದಕ್ಕೆ ನಾವು ಏನು ಪೂಜೆ ಮೂಲಕ ಮತ್ತು ವಿಶೇಷವಾಗಿ ನಾವು ಆನೆಗಳಿಗೆ ಗಾರ್ಡ್ ಆಫ್ ಆನರ್ ಮಾಡೋ ಮೂಲಕ ನಾವು ಅವ್ರನ್ನ ಅರಮನೆಗೆ ಪ್ರವೇಶ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಏನು ತಾಂಬೂಲವನ್ನು ಕೊಟ್ಟು ಎಲ್ಲ ಅಧಿಕಾರಿ ವರ್ಗದವ್ರನ್ನ ಚುನಾಯಿತ ಪ್ರತಿನಿಧಿಗಳನ್ನ ಈ ದಸರಾ ಆಚರಣೆಯಲ್ಲಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಈಗ ಆನೆಗಳನ್ನ ಮಾಡ್ಕೊಂಡ ತಕ್ಷಣ ಅರಮನೆಯಲ್ಲಿ ಇವತ್ತು ಏನು ಚಾಮುಂಡೇಶ್ವರಿ ಪೂಜೆ ಮೂಲಕ ಈ ಗಜಪಡೆಯನ್ನು ಅವರು ಅತಿಥಿಗಳಾಗಿ ಇಲ್ಲಿ ಸ್ವೀಕರಿಸಿಕೊಂಡು ಅವರಿಗೆ ಆತಿಥ್ಯವನ್ನು ನೀಡುವ ಮೂಲಕ ನಾವು ಈ ದಸರಾಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಯಾರು ಇಲ್ಲ, ಈಗ ಇವತ್ತು ರಾಜಕೀಯ ಬೇಡ. ಯಾವುದೇ ತೀರ್ಮಾನಗಳಂಥದ್ದು ಆಗಿಲ್ಲ. ಇವತ್ತೇನು ರಾಜ್ಯಪಾಲರು ತಗೊಂಡಂತಹ ತೀರ್ಮಾನ ಅದು ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳುವಂಥದ್ದು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ. ಆ ಪ್ರಕರಣಕ್ಕೆ 29ನೇ ತಾರೀಕು ತನಕ ನಮಗೆ ಏನು ಅವಕಾಶ ಸಿಕ್ಕಿದೆ. ನಮಗೆ ವಿಶ್ವಾಸ ಇದೆ. ಯಾಕಂದರೆ ಸೆಕ್ಷನ್ 17A ಅದು ಬಂದಿರುವಂಥದ್ದು ತನಿಖಾ ಸಂಸ್ಥೆಗಳಿಂದ ಅದನ್ನು ಅನುಮತಿ ಕೇಳಿದಂಥ ಸಂದರ್ಭದಲ್ಲಿ ಅನುಮತಿ ಕೊಡಬೇಕಾಗಿರುವಂಥದ್ದು. ಖಾಸಗಿ ದೂರ ಮೇಲೆ ಇವರು ತನಿಖೆಗೆ ಆದೇಶ ಮಾಡಿದ್ರೆ ಯಾರು ತನಿಖೆ ಮಾಡೋರು? ಈಗಾಗಲೇ 16 ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ನ ಕೇಳಿ ಲೋಕಾಯುಕ್ತ ಸಂಸ್ಥೆಯಿಂದ SIT ಸಂಸ್ಥೆಯಿಂದ ರಾಜ್ಯಪಾಲರಿಗೆ ಕೊಟ್ಟಿರುವಂಥದ್ರಲ್ಲೇ ಇನ್ನೂ ತೀರ್ಮಾನಗಳಾಗಿಲ್ಲ. ಇಲ್ಲಿ ಯಾವುದೇ ಪುರಾವೆಗಳಿಲ್ಲ, ದಾಖಲಾತಿಗಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿರುವಂತಹ ಯಾವುದೇ ದಾಖಲಾತಿ ಇಲ್ಲದೆ ಕೇವಲ ಒಂದು ಖಾಸಗಿ ದೂರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ಎಷ್ಟು ಸರಿ? ಇದನ್ನು ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ ಏನು ತೀರ್ಮಾನ ತಗೋತಾರೆ ನೋಡೋಣ. ಚರ್ಚೆ ಮಾಡಬೇಕಾಗಿರುವಂಥದ್ದು ನಮ್ಮ ಮುಂದೆ ಇರುವಂಥ ಅವಕಾಶಗಳು ಏನೇನಿದೆ ಅಂತ ಚರ್ಚೆ ಮಾಡಿದ್ದೇವೆ. ಯಾಕೆಂದರೆ ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಘನವತ್ತ ರಾಜ್ಯಪಾಲರನ್ನ ಕರ್ಕೊಂಡೋಗಿ ನಿಲ್ಲಿಸೋ ಸಮಸ್ಯೆ ಆಗಿರುವಂತಹ ಸಂದರ್ಭ ನೋಡಿ. ಯಾವಾಗ ನಮ್ಮ ಘನವತ್ತ ರಾಜ್ಯಪಾಲರ ಕಚೇರಿ ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಿದೆ, ನಮ್ಮ ಹತ್ರ ಬೇರೆ ವಿಧಿ ಇಲ್ಲ. ನಾವು ರಾಷ್ಟ್ರಪತಿಗಳ ಹತ್ರನೇ ಹೋಗ್ಬೇಕಾಗಿರುವಂಥದ್ದು. ಇಲ್ಲ, ಇನ್ನೂ ಯಾವುದು ಮಾಡಿಲ್ಲ. ಅದು ನೋಡಿ, ನಾನು ನಿಮ್ಗೆ ಹೇಳುವಂಥದ್ದು ಊಹಾಪೋಹಗಳಿಗೆ ನಾವೆಲ್ಲರೂ ಕಿವಿ ಕೊಡ್ತಾ ಇದ್ದೇವೆ. ಸತ್ಯ ಸಂಗತಿ ಏನು? ಇವತ್ತು ನ್ಯಾಯಾಂಗ ಆಯೋಗ ಒಂದು ರಚಿಸಿ
ಅದರಿಂದ ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಅಂತ ನಾವು ಮಾಡಿದ್ದೇವೆ. ಅದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ನಾವು ಮಾತಾಡುವಂಥದ್ದು ಎಷ್ಟು ಸರಿ. ನೋಡಿ, ನಾನು ಹೇಳ್ತೀನಿ, ನಿನ್ನೆ ಅಲ್ಲಿ ಚರ್ಚೆ ಮಾಡಿರುವಂಥ ಧ್ವನಿ ಸುರುಳಿನ ನಿನ್ನೆ ವೈರಲ್ ಆಗಿದೆ. ಅದರಲ್ಲಿ ನಾನು ಮಾತಾಡುವಂಥದ್ದು ನೀವೆಲ್ಲರೂ ಗಮನಿಸಿರ್ಬೋದು. ಪ್ರಾಧಿಕಾರದಲ್ಲಿ ಭೂ ಮಾಲೀಕರು ಹೆಚ್ಚಿನ ಪರಿಹಾರ ಕೋರಿ ಯಾವುದೇ ಅರ್ಜಿ ಸಲ್ಲಿಸಿಲ್ಲ. ಅವ್ರಿಗೆ ಇದ್ದಂಥ ಅವಕಾಶಗಳನ್ನ ಅವರು ಬಳಕೆ ಮಾಡಿಕೊಂಡಿಲ್ಲ. ಏಕಾಏಕಿ 50-50 ಅನುಪಾತದಲ್ಲಿ ಕೊಡುವಂಥದ್ದು ಎಷ್ಟು ಸರಿ? ಪ್ರಾಧಿಕಾರ ಸಂಪೂರ್ಣವಾಗಿ ನಷ್ಟಕ್ಕೆ ಆಗುತ್ತೆ. ಈ ವಿಚಾರನ ನಾನು ಆಗಲೇ ಪ್ರಾಧಿಕಾರದ ಸಭೆಯಲ್ಲಿ ಮಾತಾಡಿದ್ದೀನಿ. ಆ ಸಭೆಯಲ್ಲಿ ಯಾವುದೇ ತೀರ್ಮಾನ ಆಗಿರಲ್ಲ. ಅದರ ನಂತರ ಬರುವಂಥ ಸಭೆಗಳಲ್ಲಿ ತೀರ್ಮಾನಗಳಾಗಿದೆ ಅಂತ ಹೇಳ್ತಾರೆ. ಇಲ್ಲ ನೋಡಿ, ಚರ್ಚೆ ಏನಾಗಿದೆ ನಿಮ್ಮ ಮುಂದೆ ಬಂದಿದೆ. ಜೊತೆಗೆ ಏನಾಗುತ್ತೆ, ನಮ್ಗೆ ಮೆಜಾರಿಟಿ ಮೇಲೆ ಏನು ತಗೋತಾರೆ ಅವರು ಒಂದು ತೀರ್ಮಾನ ತಗೋತಾರೆ. ಅಲ್ಲಿ ಅಲ್ಪ ಧ್ವನಿ ಇರೋವಂಥವ್ರು ಕೇವಲ ಅವ್ರದ್ದು ಮಾತಾಗೆ ಉಳ್ಕೋತದೆ. ಬಹುಸಂಖ್ಯೆಯಲ್ಲಿ ಯಾರು ತೀರ್ಮಾನ ತಗೋತಾರೆ ಆ ತೀರ್ಮಾನಗಳು ಆಗುತ್ತೆ. ಅದು ಸತ್ಯ ಸಂಗತಿ ಹೊರಗೆ ಬರುತ್ತೆ ಬಿಡಿ. ನೋಡಿ, ನನ್ನ ಕರ್ತವ್ಯದಲ್ಲಿ ಯಾವತ್ತೂ ನಾನು ಲೋಪ ಎಷ್ಟಿಲ್ಲ. ನನಗೆ ಕೊಟ್ಟಂಥ ಅವಕಾಶದಲ್ಲಿ ಎಲ್ಲ ಸಭೆಗಳಿಗೆ ನಾನು ಭಾಗಿಯಾಗಿದ್ದೇನೆ. ಅಲ್ಲಿ ಆಗಿರುವಂಥ ತೀರ್ಮಾನಗಳು ದಾಖಲಾತಿಯಲ್ಲಿ ಇದೆ. ನೋಡಿ, ಮೈಸೂರು ಪ್ರಾಂತ್ಯಕ್ಕೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸಬೇಕು. ಜೊತೆಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ಕೊಡಗು ಈ ಪ್ರವಾಸಿ ತಾಣಗಳಿಗೆ ವಿಶೇಷವಾದಂಥ ಒಂದು ಸರ್ಕ್ಯೂಟನ್ನು ನಾವು ನಿರ್ಮಾಣ ಮಾಡಬೇಕು. KSRTC ಮತ್ತು KSTDC ಮೂಲಕ ನಾವು ಪ್ರವಾಸಿಗರಿಗೆ ಈ ಎಲ್ಲ ಪುಣ್ಯ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವಂಥ ಅವಕಾಶಗಳು ಮಾಡಿಕೊಡ್ಬೇಕು. ಪ್ರಾರಂಭದ 10 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಾಗ ಮೈಸೂರಲ್ಲಿ ಏನೂ ಸರಿಯಾಗಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ 21 ದಿನಗಳ ಕಾಲ ನಾವು ಕೊಟ್ಟಾಗ ಅದನ್ನು ಪ್ರವಾಸಿಗರಿಗೆ ಅನುಕೂಲ ಆಗುವಂಥದ್ದಕ್ಕೆ ಮತ್ತು ಅದರಿಂದ ಆಗುವಂಥ ವಹಿವಾಟಿನಿಂದ ಹೋಟೆಲ್ ಮಾಲೀಕರಿಗೆ ಮತ್ತು ನಗರಕ್ಕೆ ಆರ್ಥಿಕ ಬೆಳವಣಿಗೆ ಹೆಚ್ಚಾಗಲಿ ಅನ್ನೋ ಪೂರಕವಾಗಿ ಇಂಥ ತೀರ್ಮಾನ ತಗೊಂಡು. ನೋಡಿ, ಅರ್ಜಿಯಲ್ಲಿ ಮೂಲತಃ ಅವ್ರು ಕೇಳಬೇಕಾಗಿರುವಂಥದ್ದು ಸ್ಪಷ್ಟವಾಗಿದೆ. ಸಮಾನಾಂತರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ದಾರೆ, ವಿಜಯನಗರ ಕೊಡಿ ಅಂತ ಕೇಳಿಲ್ಲ. ಹಾಗಾಗಿ ವೈಟ್ನರ್ ಏನೇ ಹಾಕಿದ್ರು ಕೂಡ ಮೂಲತಃ ಅರ್ಜಿಯಲ್ಲಿ ನಮೂದಿಸಿರುವಂಥ ವಿಚಾರನ ನಾವು ನೋಡಿದಾಗ ಅದರಲ್ಲಿ ಏನೂ ತಪ್ಪಿಲ್ಲ. ನೋಡಿ, ಅರ್ಜಿ ಕೊಡುವಂಥ ಸಂದರ್ಭದಲ್ಲಿ ತಪ್ಪಾಗಿದ್ದರೆ ಅದನ್ನು ತಿದ್ದುಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. ಅದು ಈಗ ತನಿಖೆಗೆ ಒಳಪಟ್ಟಿರೋದ್ರಿಂದ ಅದು ಹೊರಗೆ ಬರಲಿ ನೋಡೋಣ. ಅದು ಯಾರು ಮಾಡ್ಯಾರ ಅಂತ ಹೊರಗೆ ಬರುತ್ತೆ. ಇಲ್ಲ, ಆ ಅರ್ಜಿಗೂ ನನಗೂ ಸಂಬಂಧ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.